ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹುಕ್ಕೇರಿ ತಾಲೂಕಿನ ವಿವಿಧ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಗತಿ ಪರಿಶೀಲನೆ. ಶಾಸಕ ಉಮೇಶ್ ಕತ್ತಿಯವರ ನೇತೃತ್ವದಲ್ಲಿ ಸಭೆ. ಕಲೆ ಇದೆ, ಪ್ರದರ್ಶನಕ್ಕೆ ತೆರಳಲು ಹಣ ಇಲ್ಲ. ಮರಳು ಕಲಾವಿದನ ಗೋಳು ಕೇಳುವರಾರು. ಬೇಕಿದೆ ಸಹಾಯ ಹಸ್ತ. ಕಂಕನವಾಡಿ ಪಟ್ಟಣ ಪಂಚಾಯಿತಿಯ ಚುನಾವಣೆ. 2ನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಕೊರೋನಾ ಹಿನ್ನೆಲೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಬಂದ್ ಹಿನ್ನೆಲೆ ಗ್ರಾಮ ದೇವತೆಗೆ ಪೂಜೆ ಸಲ್ಲಿಸಿ ಸಂಪ್ರದಾಯ ಪಾಲಿಸಿದ ಯರಜರ್ವಿ ಗ್ರಾಮಸ್ಥರು. ಪಂಚಮಸಾಲಿ ಸಮಾಜವನ್ನ ತುಳಿಯುವ ಹುನ್ನಾರವನ್ನ ನಿಲ್ಲಿಸದಿದ್ದರೆ ರಾಜ್ಯವ್ಯಾಪಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಇಳಕಲ್ ಹುಣಗುಂದ ಅವಳಿ ತಾಲೂಕಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷರು ಎಚ್ಚರಿಕೆ ನೀಡಿದರು. ಇಳಕಲ್ ಹಾಗೂ ಹುಣಗುಂದ ತಾಲೂಕಿನಲ್ಲಿ ರಾಜಕೀಯ ದುರುದ್ದೇಶದಿಂದ ವಿನಾಕಾರಣ ಸಂಬಂಧವಿರದ ಪ್ರಕರಣಗಳಲ್ಲಿ ಸುಳ್ಳು ಆರೋಪ ಮಾಡುವ ಮೂಲಕ ನಮ್ಮ ಪಂಚಮಸಾಲಿ ಸಮಾಜದವರನ್ನ ಗುರಿಯಾಗಿಸಿಕೊಂಡು ದೂರು ದಾಖಲಿಸುವ ಹುನ್ನಾರ ನಡೆದಿದೆ ಎಂದು ಇಳಕಲ್ ಹುಣಗುಂದ ಅವಳಿ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರು ದೂರಿದರು. ಕಳೆದ ಅಕ್ಟೋಬರ್ 27ರಂದು ನಗರದ ಹುಚಿನೂರು ರಸ್ತೆಯಲ್ಲಿ ಇಲ್ಲಿಯ ಡಿಸಿಸಿ ಬ್ಯಾಂಕಿನ ಫಿಗ್ಮಿ ಸಂಗ್ರಹಕಾರನಾಗಿ ಕೆಲಸ ನಿರ್ವಹಿಸುತ್ತಿದ್ದ 47 ವರ್ಷದ ಶಹಾಪುರ್ ಮೂಲದ ವ್ಯಕ್ತಿ ಬಸವರಾಜ ದೊಡ್ಡಪ್ಪ ಬಿರಾದಾರ್ ಈತನ ಮೃತದೇಹ ರಸ್ತೆ ಪಕ್ಕದಲ್ಲಿ ಪತ್ತೆಯಾಗಿತ್ತು. ಈ ಕುರಿತು ಇಳಕಲ್ ನಗರದ ಅಂಬೇಡ್ಕರ್ ಕಾಲೋನಿ ನಿವಾಸಿ ಮುತ್ತಪ್ಪ ದುರ್ಗಪ್ಪ ಬಿಳಿಗಿ ಎನ್ನುವವರು ಇದೊಂದು ಕೊಲೆ ಎಂದು ಇಳಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಇದಕ್ಕೆ ಸಂಬಂಧಿಸಿದಂತೆ ಮಂಜುನಾಥ್ ಸಂಗಪ್ಪ ಗೊಂದಿ ಹಾಗೂ ಬಸವರಾಜ ಶರಣಪ್ಪಗೌಡ ಪಾಟೀಲ್ ಎನ್ನುವವರನ್ನ ಬಂಧಿಸಿದ್ದರು. ಈ ಕುರಿತು ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಮಹಾಂತೇಶ್ ಪಾಟೀಲ್ ಅವರು, ಕಳೆದ ಹಲವು ದಿನಗಳಿಂದ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಸಂಬಂಧವಿರದ ಪ್ರಕರಣಗಳಲ್ಲಿ ಪಂಚಮಸಾಲಿ ಸಮಾಜವನ್ನು ಗುರಿಯಾಗಿಸಿಕೊಂಡು ಸಮಾಜ ಬಾಂಧವರನ್ನ ಸಿಲುಕಿಸುವ ಹುನ್ನಾರ ನಡೆಯುತ್ತಿದೆ. ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ. ಕೂಡಲೇ ಇದನ್ನ ನಿಲ್ಲಿಸದೆ ಇದೇ ರೀತಿ ಮುಂದುವರೆದರೆ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವಳಿ ತಾಲೂಕಿನ ಅಧ್ಯಕ್ಷರಾದ ನಾನು ಮಹಾಂತಗೌಡ ಪಾಟೀಲ್ ಮತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾದ ಶಂಕರಪ್ಪಣ್ಣ ನೇಗ್ಲಿ ಅವರು ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮೊದಲಾಗಿ ನಮ್ಮ ಹಿರಿಯರು ತಮಗೆ ಎರಡು ಮಾತನಾಡಿಸಿಕೊಡ್ತಾರೆ. ಶ್ರೀಯುತ ಶಂಕರಪ್ಪಣ್ಣ ನೇಗ್ಲಿ ಅವರು ಇವತ್ತು ಕರೆದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ಮುಂದೆ ತಾವು ಉದ್ದೇಶ, ಮೊನ್ನೆ ನಾಗೂರು ರಸ್ತೆಯಲ್ಲಿ ಬಾವಿಕಟ್ಟಿಯವರ ಬಿಲ್ಡಿಂಗ್ ಹತ್ರ ಒಂದು ಸಹಜ ಸಾವಾಗಿತ್ತು. ಆ ಸಹಜ ಸಾವನ್ನು ಕೊಲೆ ಅಂತ ಬಿಂಬಿಸಿ ಸಂಬಂಧ ಪಡದೇ ಇದ್ದಂಥ ವಿಷಯಗಳನ್ನು ಅದರಲ್ಲಿ ಸೇರಿಸಿ ರಾಜಕೀಯಕರಣಗೊಳಿಸಿ ಅದನ್ನು ದೊಡ್ಡ ಇಶ್ಯೂ ಮಾಡಿಟ್ಟು ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಮಾಜದವರನ್ನೇ ಟಾರ್ಗೆಟ್ ಮಾಡಿ ನಮ್ಮ ಸಮಾಜದ ಮುಂಚೂಣಿಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಮಂದಿನ ನೌಕರದಾರರನ್ನು ಆ ಕೇಸ್ನಲ್ಲಿ ಸಿಕ್ಕಿಸುವಂಥ ಹುನ್ನಾರ ಮಾಡಿದರು. ಇದಕ್ಕೆ ರಾಜಕಾರಣ ಮತ್ತು ಈಗ ಜಿಲ್ಲಾ ಮಟ್ಟದ ಸರ್ಕಾರ ಇದು ಡಿಸಿಸಿ ಬ್ಯಾಂಕಿನ ಚುನಾವಣೆನೇ ಪ್ರಮುಖ ಕಾರಣ. ಅಧಿಕಾರಿಗಳು ಶಾಸಕರ ಕೈಗೊಂಬೆಯಾಗಿತ್ತು. ಅವರ ಸಮಾಜದವರ CPI ಇತ್ತು, ಅವ್ರ ಸಮಾಜದವರ DYSP ಇತ್ತು. ಏನೂ ಗೊತ್ತಿಲ್ಲದಂಥ ನಮ್ಮ ಸಮಾಜದ ಮಂಜುನಾಥ್ ಗೊಂದಿ ಮತ್ತು ಪಾಟೀಲನ್ನ BDCC ಬ್ಯಾಂಕ್ ಮ್ಯಾನೇಜರ್ ಮೇಲೆ ಕೇಸ್ ದಾಖಲು ಮಾಡ್ಯಾರ. ಅವ ಮೃತಪಟ್ಟಂಥ ವ್ಯಕ್ತಿ 25 ವರ್ಷದಿಂದಲೇ ಇಳಕಲ್ಲಿಗೆ ಬಂದಿದ್ದಂತ. ಎಲ್ಲೆಲ್ಲೋ ಇದು ಮಾಡಿ ಪಾಪ ಅವನಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ನಾವು ಕೇಳ್ಪಟ್ವಿ. ಈಗ ಯಾರ್ಯಾರನ್ನ ಹುಡುಕಾಡಿ ಅವ್ರ ಸಂಬಂಧಿಕರಂತ ಕರೆಸಿಕೊಂಡಿರೋಂಥ ಸುದ್ದಿನೂ ನಮಗೈತೆ. ಅವ ಅಲ್ಲೇ ಮಠದಾಗ BDCC ಬ್ಯಾಂಕ್ನಾಗ ಉಪನೌಕರ ಅವ ಪಿಗ್ಮೆ ಅವನ್ನ ಜೋಪಾನ ಮಾಡಿದವನ ನಮ್ಮ DCC ಬ್ಯಾಂಕ್ ಮ್ಯಾನೇಜರ್ ಪಾಟೀಲ್. ಅವನ್ನ ಇದು ಮಾಡೋದ್ಮೇಲೆ ಅದು ರಾತ್ರಿ ಏನೋ ಒಂದು ದಿವಸ ಅವ್ರೇನೋ ಪಾರ್ಟಿ ಇಟ್ಕೊಂಡ್ರಲ್ಲೇ ಬಂದಾನ. ಆ ಪುಣ್ಯಾತ್ಮ ಸಿಕ್ಕಾಪಟ್ಟಿ ಮದ್ಯ ಸೇವನೆ ಮಾಡಿ ಡ್ರಿಂಕ್ಸ್ ಮಾಡಿಬಿಟ್ಟಾನ. ಅದು ಮದ್ಯ ಸೇವನೆ ಮಾಡಿ ಅದು
ರಾತ್ರಿ ಟೈಮ್ ಭಾಳ ಆಗಿದ್ದಕ್ಕೆ ಅಲ್ಲೇ ಮಲಗಿಸ್ಯಾರ. ಅವ ಬಿದ್ದು ಸತ್ತ ಹೆಂಗಾಗಿತ್ತು ಅದು ಆ ದೇವ್ರಿಗೆ ಗೊತ್ತು. ನಮ್ಮ ಸಮಾಜದವ್ರ ಮೇಲೆ ದೌರ್ಜನ್ಯ ನಡೆಸ್ಯಾರ. ಇದೇ ರೀತಿ ದೌರ್ಜನ್ಯ ಮುಂದುವರೆದ್ರೆ ಅವಳಿ ತಾಲೂಕು ಅಷ್ಟೇ ಅಲ್ಲ, ಇಡೀ ಬಾಗಲಕೋಟೆ ಜಿಲ್ಲಾದ್ಯಂತ ಪಂಚಮಸಾಲಿಗರು ಬೀದಿಗಳು ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು. ಇನ್ನೂ ಅದರೊಳಗೆ ಇನ್ನೂ ಅನೇಕ ನಮ್ಮ ಸಮಾಜದವ್ರನ್ನ ಆ ಕೇಸ್ನಲ್ಲಿ ಸೇರಿಸುವಂತ ವ್ಯವಸ್ಥೆನೂ ನಡೆದೈತಂತ ನಾವು ಕೇಳ್ಕೊತೀವಿ. ಇನ್ನು ಇದೇ ರೀತಿ ಆದ್ರೆ ಸಮಾಜ ಬಯಲಿಗೆ ಬರಬೇಕಾಗತ್ತ. ನಾವು ಪಂಚಮಸಾಲಿಗರಂದ್ರ ಬರೀ ಬುದ್ಧಿ ಸೊಲ್ಕಿ ಹಿಡಿದು ಹೊಲದಾಗ ಕೆಲಸ ಮಾಡೋ ರೈತರಷ್ಟೇ ಅಲ್ಲ, ಪ್ರಸಂಗ ಬಂದ್ರೆ ಬಡಿಗೆ ಹಿಡ್ಕೊಂಡು ಹೋರಾಟಕ್ಕೂ ಸಿದ್ಧದೀವಿ. ನಾವು ಕಿತ್ತೂರು ರಾಣಿ ಚೆನ್ನಮ್ಮ ವಂಶಸ್ಥರಂತ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಮೇಲೆ ಷಡ್ಯಂತ್ರ ಮಾಡ್ತಾರೋ ಅವ್ರಿಗೆ ಎಚ್ಚರಿಕೆ ಸಹ ಕೊಡ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಹುಣಗುಂದ ತಾಲೂಕಾ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶಂಕರಪ್ಪ ನೇಗಲಿ, ಬಸವರಾಜ್ ಜಾಲಿಹಾಳ್, ಹುಚ್ಚಪ್ಪ ಐಹೋಳಿ, ಮಹಾಂತೇಶ ತಿಮ್ಮಾಪುರ್ ಸೇರಿದಂತೆ ಸಮಾಜದ ಇತರರು ಉಪಸ್ಥಿತರಿದ್ದರು. ವರದಿ ದಾವಲ್ ಸೇಡಂ, ಸತ್ಯಂ ಟಿವಿ, ಇಳಕಲ್. ಜನರ ಜೀವವನ್ನ ಬಲಿ ಪಡೆಯುವುದಕ್ಕಾಗಿಯೇ ಕಾದು ಕುಳಿತಿರುವ ಪಾಳು ಬಿದ್ದ ಬಾವಿ ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿಕೊಂಡಿದ್ದರೆ ಇನ್ನುಳಿದ ದಿನಗಳಲ್ಲಿ ಕೊಳಚೆಯ ನೀರಿನಿಂದ ತುಂಬಿಕೊಂಡು ರೋಗ ರುಜಿನಿಗಳ ತಾಣವಾಗಿರುತ್ತದೆ. ಏನಿದು ಸ್ಟೋರಿ ಅಂತೀರಾ? ಈ ದೃಶ್ಯ ನೋಡಿ. ಜನರ ಜೀವವನ್ನ ಬಲಿ ಪಡೆಯೋದಕ್ಕಾಗಿಯೇ ಕಾದು ಕುಳಿತಿರುವ ಪಾಳು ಬಿದ್ದ ಬಾವಿ. ಹೌದು ವೀಕ್ಷಕರೇ, ಈ ದೃಶ್ಯ ಎಲ್ಲಿದು ಅಂತೀರಾ? ಇದು ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರುವ ಕೇರುಟಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ತಿಳುಗೂಳು ಗ್ರಾಮದ ದುಸ್ಥಿತಿ. ಇಲ್ಲಿ ವಾಸಿಸುವ ಜನರ ಪರಿಸ್ಥಿತಿ ಹೇಗಿದೆ ಅಂದ್ರೆ ತಮ್ಮ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವರ್ಷಾನುಗಟ್ಟಲೆ ಪಾಳು ಬಿದ್ದ ಬಾವಿ ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿ ತುಳುಕುತ್ತದೆ. ಇನ್ನುಳಿದ ದಿನಗಳಲ್ಲಿ ಊರಿನ ಚರಂಡಿ ನೀರು ಹರಿದು ಬಂದು ಗಲೀಜು ನೀರಿನಿಂದ ಕೊಳಕು ತುಂಬಿಕೊಂಡು ತನ್ನ ಹೊಲಸು ಸುಗಂಧದಿಂದ ತನ್ನ ಇರುವಿಕೆಯನ್ನ ತಿಳಿಸುತ್ತದೆ. ಭಯಾನಕ ರೋಗ ರುಜಿನಗಳನ್ನ ಉದ್ಭವಿಸುವ ಫ್ಯಾಕ್ಟರಿ ಇದಾಗಿದೆ. ಅಷ್ಟೇ ಅಲ್ಲದೆ ಈ ಬಾವಿಯ ಸುತ್ತಮುತ್ತಲೂ ಹಲವಾರು ಮನೆಗಳಿದ್ದು ದಿನ ಬೆಳಗಾದರೂ ಅವರೆಲ್ಲ ಈ ಬಾವಿಯ ಹತ್ತಿರವೇ ಇರುವ ರಸ್ತೆಯ ಮುಖಾಂತರವೇ ಹಾದು ಹೋಗಬೇಕು. ಹೀಗೆ ಓಡಾಡುವಾಗ ಅವರೆಲ್ಲ ತಮ್ಮ ಜೀವವನ್ನ ಇವತ್ತು ನನ್ನದಲ್ಲ ಅನ್ನುವ ರೀತಿಯಲ್ಲಿ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾಗಿದೆ. ಹದಿಹರೆಯದವರೇನೋ ಓಡಾಡುತ್ತಾರೆ, ಆದರೆ ವಯೋವೃದ್ಧರು, ಮಹಿಳೆಯರು, ಮಕ್ಕಳ ಗತಿ ಏನು? ಸ್ವಲ್ಪ ಯಾಮಾರಿದ್ರೂ ಜೀವ ಹರೋಹರ. ಸೀದಾ ಯಮನ ಪಾದಕ್ಕೆ ಸಮರ್ಪಿಸಿ ನೈವೇದ್ಯ ಅರ್ಪಿಸಿದ ಹಾಗೆ. ಈ ಬಾವಿಯ ಕುರಿತು ಅದೆಷ್ಟೋ ಸಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಇದರ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಈ ನಡೆಗೆ ಜನರು ರೋಸಿ ಹೋಗಿದ್ದಾರೆ. ಯಾವ ಸ್ಟುಡಿಯೋನ ಬಂದಲ್ಲ, ಯಾವ ಪಂಚಾಯತ್ ಅವ್ರು ಏನು ಮಾಡಲ್ಲ, ಬಂದು ಹಂಗೆ ನೋಡ್ತಾರ. ಅವ್ರು ಯಾರು ಏನು ಮಾಡಲ್ಲ. ಯಾವ ಪಂಚಾಯತ್ ಅವರು ಚೆನ್ನಾಗಿ ಹಾಕೊಳ್ಳೋರು, ಯಾರು ಮೆಂಬರ್ಗಳು ಇಲ್ಲ, ಯಾವ ಚೇರ್ಮನ್ರು ಇಲ್ಲ. ಪಂಚಾಯತ್ ಯಾರು ಬಂದಿಲ್ಲ. ಪಂಚಾಯತ್ ಯಾರು ಬಂದಿಲ್ಲ. ಬಂದು ಪಂಚಾಯತ್ ಬಂದಾರ, ಉಸು ಹಾಕ ನೀರು ಕಡೆ ಬರ್ತಿಲ್ಲ. ಉಸು ಚರಂಡಿ ನೀರು ಬಾಯಿಗೆ ಬರಂಗ್ ಮಾಡ್ಯಾರ. ಚರಂಡಿ ನೀರು ಚರಂಡಿ ನೀರು ಬರ್ತಿಲ್ಲ. 5-6 ಮನೆ ಚರಂಡಿ ನೀರು ದಬಾ ದಬಾ ಯಾಕೆ ಹಿಡ್ತದ? ಬೇಕಾದ್ರೆ ಮಾಡಿಸಿದ್ರು. 5-6 ಮನೆ ನೀರು ಬರ್ತಾವ. ಅಲ್ಲ, ಈ ನಮನಿ ಅಕಸ್ಮಾತ್ ಮಕ್ಕಳು ಬಿಡ್ಸತ್ತು ಅಂತಂದ್ರೆ ಯಾರು ಮುರಿತದ? ನೀರು ಬಂದ ಮನೆ ಕಟ್ಟೋದ್ರೆ ಹೆಣ ಬಿಟ್ಟಿರ್ತದ ಮನಿ ಬಾಡಿ ಗಟ್ಟಾಗಿ. ಇನ್ನಾದರೂ ಸಮಸ್ಯೆಯನ್ನ ಮನಗಂಡು ಕೂಡಲೇ ಮೇಲಾಧಿಕಾರಿಗಳು ಈ ಬಾವಿಯ ಕುರಿತು ಸೂಕ್ತ ಕ್ರಮ ಕೈಗೊಂಡು ಇಲ್ಲಿ ವಾಸಿಸುವ ಜನರಿಗೆ ಈ ಬಾವಿಯ ಜೀವ ಭಯದಿಂದ ಮುಕ್ತಿಗೊಳಿಸಿ ನೆಮ್ಮದಿಯ ಬದುಕನ್ನ ಬದುಕಲಿಕ್ಕಾಗಿ ಅನುವು ಮಾಡಿಕೊಡಬೇಕೆಂಬುದು ಊರಿನ ಜನರ, ಆ ಬಾವಿಯ ಸುತ್ತಮುತ್ತಲಿನ ಮನೆಗಳಲ್ಲಿ ವಾಸಿಸುವ ಜನರ ಕಳಕಳಿಯ ವಿನಂತಿಯಾಗಿದೆ. ಇಷ್ಟೆಲ್ಲಾ ಗಂಭೀರ ಸಮಸ್ಯೆಗಳಿದ್ದು ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವರೋ ಅಥವಾ ಏನಾದರೂ ಅನಾಹುತ ಸಂಭವಿಸಿ ಪ್ರಾಣಹಾನಿಯಾದ ಮೇಲೆಯೇ ಬರುವರೋ ಎಂಬುದನ್ನ ಕಾದು ನೋಡಬೇಕಾಗಿದೆ. ವರದಿ ನಂದಕಿಶೋರ್ ಗುಮ್ಟೆ, ಸತ್ಯಂ ಟಿವಿ, ತಾಳಿಕೋಟೆ.
ರಾಯಬಾಗ ತಾಲೂಕಿನ ಕಂಕನವಾಡಿ ಪಟ್ಟಣದ ಪಟ್ಟಣ ಪಂಚಾಯತಿಗೆ ಮಂಗಳವಾರ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮಹಾದೇವ್ ಲಕ್ಷ್ಮಣ ಗದಾಡಿ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ಮಹಾದೇವಿ ಸಿದ್ದಪ್ಪ ನಿಡೋಣಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದರು. ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣ ಪಂಚಾಯಿತಿಯು 17 ಸದಸ್ಯರ ಸಂಖ್ಯಾಬಲ ಹೊಂದಿದ್ದು, ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳ ಚುನಾವಣೆಯಲ್ಲಿ 16 ಸದಸ್ಯರು ಹಾಜರಿದ್ದರು. ಅಧ್ಯಕ್ಷ ಸಾಮಾನ್ಯ ವರ್ಗಕ್ಕೆ ಹಾಗೂ ಉಪಾಧ್ಯಕ್ಷರ ಸ್ಥಾನ ಮಹಿಳಾ ಅ ವರ್ಗಕ್ಕೆ ಮೀಸಲಾಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದವು. ಹೀಗಾಗಿ ಅಧ್ಯಕ್ಷರಾಗಿ ಮಹಾದೇವ ಗದಾಡಿ ಹಾಗೂ ಉಪಾಧ್ಯಕ್ಷರಾಗಿ ಮಹಾದೇವಿ ನಿಡೋಣಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಚಂದ್ರಕಾಂತ್ ಭಜಂತ್ರಿ ಘೋಷಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕ್ ರಾವ್ ಪಾಟೀಲ್, ಶಾಸಕ ದುರ್ಯೋಧನ್ ಐಹೊಳೆ ಅವರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತೇಜಸ್ವಿನಿ ನಾಯ್ಕವಾಡಿ, ಲಕ್ಷ್ಮೀಬಾಯಿ ನಾಯ್ಕ್, ಬಾಳಪ್ಪ ಅರಬಾವಿ, ತಮ್ಮಣ್ಣ ನಾಯ್ಕವಾಡಿ, ದುರ್ಗವ್ವ ಮೇತ್ರಿ, ಚಂದ್ರವ್ವ ಬಳ್ಳಾರಿ, ನಾಗಪ್ಪ ನಂದಿ, ಬಸಪ್ಪ ಮಂಗಸುಳಿ, ಕರ್ಯಪ್ಪ ಮೇತ್ರಿ, ರಾಯಪ್ಪ ಬೆಳಕೋಡ್, ಭೀಮಪ್ಪ ನಾಯ್ಕವಾಡಿ, ನಿಂಗವ್ವ ನಾಯ್ಕವಾಡಿ, ಪದ್ಮವ್ವ ಬಳೋಜಿ, ಶಾಂತವ್ವ ಬ್ಯಾಕೋಡ್, ಮುಖಂಡರಾದ ಸಿದ್ದಣ್ಣ ಹುಕ್ಕೇರಿ, ಅರ್ಜುನ್ ನಾಯ್ಕವಾಡಿ, ರಾಜಶೇಖರ್ ಕನದಾಳಿ, ಲಕ್ಷ್ಮೀಕಾಂತ್ ದೇಸಾಯಿ, ಅಪ್ಪ ಸಾಹೇಬ್ ಬ್ಯಾಕೋಡೆ, ಪ್ರಕಾಶ್ ಹುಕ್ಕೇರಿ, ಎಸ್ಎಚ್ ನಿಡೋಣಿ, ಮುಖ್ಯಾಧಿಕಾರಿ ಎಎಂ ಕಿಲಾರೆ, ಅರುಣ್ ಅಡ್ನೋರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಇವತ್ತು ಆಯ್ಕೆಯಾಗಿದ್ದು, ಇಬ್ಬರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮಲ್ಲಿ ಟೋಟಲ್ 17 ಪಟ್ಟಣ ಪಂಚಾಯಿತಿ ಸದಸ್ಯರಿದ್ದು, ಅದರಲ್ಲಿ 6 BJP ಮತ್ತು 4 ಪಕ್ಷೇತರ ಇಬ್ಬರು ಹೊಂದಾಣಿಕೆಯಾಗಿ ಅಧ್ಯಕ್ಷ BJP ಮಾಡಿಕೊಂಡು ಉಪಾಧ್ಯಕ್ಷನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಅಧ್ಯಕ್ಷ ಆಗಿ ನಮ್ಮ BJPಯ ಮಹಾದೇವಿ ಲಕ್ಷ್ಮಣ ಗದಾಡಿ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಮಹಾದೇವಿ ಸಿದ್ದಪ್ಪ ನಿಡೋಣಿಯವರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲರೂ ನಮ್ಮ ಶಾಸಕರಾದ DM ಐಹೊಳೆ ಅವರು ಹಾಗೂ MLC ಅವರಾದಂಥ ಶ್ರೀ ವಿವೇಕಣ್ಣ ಪಾಟೀಲ್ರವರು ಇಬ್ಬರು ಒಂದು ಸಹಕಾರದೊಂದಿಗೆ 2 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. ನಂದು ರಾಜಶೇಖರ್ ಕಣದಾಳ ಅಂತೇಳಿ, ನಾನು ಇಲ್ಲಿ BJP ನಾಮಿನೇಟೆಡ್ ಪಟ್ಟಣ ಪಂಚಾಯತಿ ಮೆಂಬರ್ ಇದ್ದೀನಿ ಹಾಗೂ ಈ ಭಾಗದ ಒಂದು BJPಯ ಒಂದು ಪಾರ್ಟಿಯನ್ನು ಲೀಡ್ ಮಾಡ್ತಾಯಿದ್ದೀವಿ. ಒಂದು 10 ವರ್ಷ ಆಯಿತು ನಾವು ಈ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಒಂದು BJPಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ವರದಿ ತುಕಾರಾಮ್ ಮದಲೆ, ಸತ್ಯಂ ಟಿವಿ, ರಾಯಬಾಗ್. ಯಮಕನಮರಡಿ ಕ್ಷೇತ್ರದ ದೇವಗಿರಿ ಗ್ರಾಮದ ಸಭಾಭವನದಲ್ಲಿ ವಾಲ್ಮೀಕಿ ಕ್ರಾಂತಿ ಸೇನೆಯ ವತಿಯಿಂದ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಯಮಕನಮರಡಿ ಕ್ಷೇತ್ರದ ದೇವಗಿರಿ ಗ್ರಾಮದ ಸಭಾಭವನದಲ್ಲಿ ವಾಲ್ಮೀಕಿ ಕ್ರಾಂತಿ ಸೇನೆ ಆಯೋಜಿಸಿದ್ದ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಎಸ್ಟಿ ಘಟಕದ ಅಧ್ಯಕ್ಷರಾದ ಬಸವರಾಜ ಹುಂದ್ರಿ ಅವರು ಜೀವನದಲ್ಲಿ ವಾಲ್ಮೀಕಿ ಜೀವನ ಆದರ್ಶಗಳನ್ನು ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ನೇರ್ಲಿ ಅವರು ಯುವಕರು ಸಂಘಟನೆ ಆಗಬೇಕು, ಅಷ್ಟೇ ಅಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಬೇಕೆಂಬ ಹಂಬಲ ನಮ್ಮದು ಎಂದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಯುವ ಕ್ರೀಡಾಪಟುಗಳನ್ನ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ನೇರ್ಲಿ, ಎಸ್ಟಿ ಘಟಕದ ಅಧ್ಯಕ್ಷರಾದ ಬಸವರಾಜ ಹುಂದ್ರಿ, ಶ್ರೀಶೈಲ್ ಯಮಕನಮರಡಿ, ಅಯ್ಯಪ್ಪ ಜಾಜರಿ, ಈರಪ್ಪ ಪಾಟೀಲ್, ಸಿದ್ದಲಿಂಗ ಸಿದ್ದನಗೌಡರ್, ಯಲ್ಲಪ್ಪ ಗಡಕರಿ, ಲಕ್ಷ್ಮೀ ಪಾಟೀಲ್, ಗುರವ್, ಕಿರಣ್ ಅಷ್ಟಗಿ ಹಾಗೂ ವಾಲ್ಮೀಕಿ ಯುವ ಕ್ರಾಂತಿ ಸೇನೆ ಅಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು. ವರದಿ ನೀಲ್ಕಂಠ ಬೊಮ್ಮನವರ್, ಸತ್ಯಂ ಟಿವಿ, ಹುಕ್ಕೇರಿ. ವಾಲ್ಮೀಕಿ ಯುವ ಕ್ರಾಂತಿ ಮಹರ್ಷಿ ವಾಲ್ಮೀಕಿ ಯುವ ಕ್ರಾಂತಿ ಸೇನೆ ಅವರು ಎಲ್ಲರೂ ಕೂಡಿ ಈ ಒಂದು ಅವರ ಆಶ್ರಯದಲ್ಲಿ ಹಮ್ಮಿಕೊಂಡ ಈ ವಾಲ್ಮೀಕಿ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅವರು ಅನೇಕ ಯುವಕರನ್ನು, ತಮ್ಮ ಜನಾಂಗದ ಯುವಕರನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದ ಎಲ್ಲರಿಗೂ ಸತ್ಕರಿಸಿದರು. ಇದು ಒಂದು ಈ ನಿಮಿತ್ತವಾಗಿ ಒಂದು ಈ ಕಾರ್ಯವನ್ನು ಮಾಡಿದ್ದು ಇದು ಶ್ಲಾಘನೀಯ. ಯಾಕಂದರೆ ಇವರನ್ನು ಸತ್ಕರಿಸಿ ಅವರಿಗೆ ಇನ್ನಷ್ಟು ಹೆಚ್ಚು ಸಾಧನೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಇವರು ಇವತ್ತಿನ ದಿನ ಈ ಯುವಕರೆಲ್ಲ ಮಾಡಿದ್ದಾರೆ. ಈ ಯುವಕರಿಗೆ ಎಲ್ಲರಿಗೂ, ಈ ಸಂಘದ ಯುವಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈ ಒಂದು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಆಚರಿಸಿದರು, ಯುವಕರನ್ನು ಸತ್ಕಾರವನ್ನು ಮಾಡಿದರು. ಅದರ ಜೊತೆಗೆ ವಾಲ್ಮೀಕಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಅದೇ ರೀತಿ ವಾಲ್ಮೀಕಿ ಯುವ ಸಮುದಾಯದ ಪ್ರತಿಭೆಗಳನ್ನು ಗುರುತಿಸಿ ಈ ಸಭೆ ಮುಖಾಂತರ ಅವರನ್ನು ಸತ್ಕರಿಸಿದ್ದಾರೆ. ಯುವ ಪ್ರತಿಭೆಗಳು ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಮುಂದೆ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಲಿ ಅನ್ನುವ ಉದ್ದೇಶ ಇಟ್ಟುಕೊಂಡು ಇವರು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಇವರಿಗೆ ನಾನು
ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತೇನೆ. ಇದೇ ರೀತಿ ಈ ಯುವಕರು ಬರುವ ದಿನಗಳಲ್ಲಿ ತಮ್ಮ ಕಾರ್ಯಚಟುವಟಿಕೆಯನ್ನು ಮುಖಾಂತರ ಸಮಾಜಮುಖಿಯಾಗಿ ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿ ಎಂದು ಹೇಳುತ್ತಾ ಈ ಒಂದು ಸಭೆಗೆ ನಮ್ಮನ್ನು ಕರೆದಿದ್ದಕ್ಕೆ ಮತ್ತು ಈ ಸಭೆಯ ಮುಖಾಂತರ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಯರಗಟ್ಟಿ ಸಮೀಪದ ಯರಜರ್ವಿ ಗ್ರಾಮದ ರೇಣುಕಾ ಯಲ್ಲಮ್ಮನ ಭಕ್ತರು ಮಂಗಳವಾರದಂದು ಗ್ರಾಮದೇವಿಯ ದೇವಸ್ಥಾನದಲ್ಲಿ ಹಡಲಗಿ ತುಂಬಿಸಿದರು. ವೀಕ್ಷಕರೇ, ಪ್ರತಿ ವರ್ಷ ಸೀಗೆ ಹುಣ್ಣಿಮೆ ನಿಮಿತ್ತವಾಗಿ ಯರಗಟ್ಟಿ ಸಮೀಪದ ಯರಜರ್ವಿ ಗ್ರಾಮದ ದೇವಿ ಭಕ್ತರು ಏಳುಕೊಳ್ಳದ ಯಲ್ಲಮ್ಮನ ಗುಡ್ಡಕ್ಕೆ ಬಂದು ಹಡ್ಡಲಗಿ ತುಂಬಿಸುವ ಕಾರ್ಯ ಜರುಗುತ್ತಿತ್ತು. ಆದರೆ ಈ ವರ್ಷ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನವನ್ನ ಬಂದ್ ಮಾಡಲಾಗಿದೆ. ಕಾರಣ ಹೊರ ರಾಜ್ಯಗಳಿಂದ ಬಹುಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಒಂದೇ ಕಡೆ ಜನರು ಇರುವುದರಿಂದ ಕೊರೋನಾ ವೈರಸ್ ಇನ್ನೂ ಹೆಚ್ಚಾಗಿ ಹರಡಬಹುದು ಎಂದು ಡಿಸೆಂಬರ್ ಅಂತ್ಯದವರೆಗೆ ಭಕ್ತರು ಬರದೇ ಇರುವಂತೆ ದೇವಸ್ಥಾನವನ್ನ ಬಂದ್ ಮಾಡಿ ಅಧಿಕಾರಿಗಳು ನಿರ್ಬಂಧನೆ ಹೇರಿದ್ದಾರೆ. ಆದ ಕಾರಣ ಯರಜರ್ವಿ ಗ್ರಾಮದ ಯಲ್ಲಮ್ಮನ ಭಕ್ತರು ಪೂರ್ವಜರ ನಿಯಮವನ್ನ ಮರೆಯದೆ ಮಂಗಳವಾರದಂದು ಸ್ಥಳೀಯ ದ್ಯಾಮವ್ವ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಹಡಲಗಿ ತುಂಬಿಸಿ ಉದೋ ಉದೋ ಎಂದು ನಾಮಸ್ಮರಣೆ ಮಾಡಿ ಭಂಡಾರ ಹಚ್ಚುವ ಮೂಲಕ ಭಕ್ತಿ ಮೆರೆದಿದ್ದಾರೆ. ಸತ್ಯಂ ಪ್ರತಿನಿಧಿ ಚನ್ನಪ್ಪ ಪಣದಿ, ಸತ್ಯಂ ಟಿವಿ, ಯರಗಟ್ಟಿ. ಹುಕ್ಕೇರಿ ಶಾಸಕರಾದ ಶ್ರೀ ಉಮೇಶ್ ಕತ್ತಿಯವರು ಹುಕ್ಕೇರಿ ತಾಲೂಕಿನ ವಿವಿಧ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆಯ ಸಭೆ ನಡೆಸಿದರು. ಹುಕ್ಕೇರಿ ತಾಲೂಕಿನ ವಿವಿಧ ಪಂಚಾಯಿತಿ ವ್ಯಾಪ್ತಿಯ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆ ಸಭೆ ನಡೆಸಿದ ಹುಕ್ಕೇರಿ ಶಾಸಕರಾದ ಶ್ರೀ ಉಮೇಶ್ ಕತ್ತಿಯವರು ಹೊಸೂರು ಗ್ರಾಮದ ಶ್ರೀ ಲಕ್ಷ್ಮೀದೇವಿಯ ದೇವಸ್ಥಾನದಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಕುಂದುಕೊರತೆ ವಿಚಾರಿಸಿ ಮಾತನಾಡಿದ ಅವರು, ಅನೇಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಪ್ರಮುಖವಾಗಿ ಜಮೀನುಗಳ ರಸ್ತೆ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಕುಂದುಕೊರತೆ ಉಂಟಾಗಿದೆ. ಮುಂದೆ ಬರುವ ದಿನಗಳಲ್ಲಿ ಅದನ್ನು ಸುಧಾರಿಸುವುದಾಗಿ ತಿಳಿಸಿದರು. ಮುಖ್ಯವಾಗಿ ಸಮಸ್ಯೆ ತೋಟಪಟ್ಟಿಗಳ ರಸ್ತೆ. ಯಾಕಂದ್ರೆ 3 ಬೆಳೆಗಳು ಹಿರಣ್ಯಕೇಶಿ, ಘಟಪ್ರಭಾ ಮತ್ತು ಮಾರ್ಕಂಡೆ 3 ನದಿಗಳು ಈ ತಾಲೂಕಿನಲ್ಲಿ ಹರಿತವೆ. ಅದರಿಂದ ನೀರಾವರಿ ಇದೆ. ಈ ತಾಲೂಕಿನಲ್ಲಿ ಬೆಳೀತಕ್ಕಂಥ ಕಬ್ಬು, ವಿಶೇಷವಾಗಿ ಕಬ್ಬು ಬೆಳಿತೀವಿ. ಅದಾದ್ಮೇಲೆ ಗೊಂಜಾಳ ಇನ್ನಿತರ ಬೆಳೆಗಳನ್ನು ಬೆಳಿತೀವಿ. ಅದನ್ನು ತರಲಿಕ್ಕೆ ರಸ್ತೆಗಳು ಮುಖ್ಯ. ಆ ರಸ್ತೆಗಳ ಮೂಲಕ ಕಾರ್ಯಕ್ರಮ ಇಟ್ಕೊಂಡು ನಾನು ಇವತ್ತು ಬಂದಿದ್ದೀನಿ. ಇದರ ಜೊತೆ ಇವತ್ತೇನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಾಗಿ ಒಂದು ಹೊಸ ಯೋಜನೆ 45 ಕೋಟಿ ರೂಪಾಯಿ ಯೋಜನೆಯನ್ನು ಏನು ನಿರ್ಮಾಣ ಮಾಡಿದಾರೋ ಮನೆ ಮನೆಗೆ ನೀರು ಕೊಡುವಂಥ ಕಾರ್ಯಕ್ರಮ ಮುಂದಿನ 6 ತಿಂಗಳಲ್ಲಿ ಮನೆ ಮನೆಗೆ ನೀರು ಕೊಡುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶ್ರೀ ಶಶಿಕಾಂತ್ ನಾಯ್ಕ್ ಹಾಗೂ ತಹಸೀಲ್ದಾರರಾದ ಶ್ರೀ ಅಶೋಕ್ ಗುರಾನಿ, ಯಮಕನಮಡಿ ಠಾಣೆಯ PSI ಶ್ರೀ ರಮೇಶ್ ಪಾಟೀಲ್, ತಾಲೂಕಾ ಪಂಚಾಯಿತಿ ಸದಸ್ಯ ಬಾಳಪ್ಪ ಅಕ್ಕತಂಗೇರಹಾಳ್, PDO ಮಲ್ಲಿಕಾರ್ಜುನ್ ಗುಡಿಸಿ, BB ಪಾಟೀಲ್, ಬಾಹುಬಲಿ ನಾಗನೂರಿ, ಮಲಗೌಡ ಸಾರಾಪುರೆ, ದುಂಡಯ್ಯ ಹಿರೇಮಠ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕುಶಾ ನಾಗನೂರಿ, ಸತ್ಯಂ ಟಿವಿ, ಹುಕ್ಕೇರಿ. ತೀವ್ರ ಪೈಪೋಟಿಗೆ ಕಾರಣವಾಗಿದ್ದ ಇಳಕಲ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ರವಿವಾರದಂದು ನಡೆಯಿತು. ಇಳಕಲ್ನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಸಮಾರಂಭ ಜರುಗಿತು. ತೀವ್ರ ಪೈಪೋಟಿಗೆ ಕಾರಣವಾಗಿದ್ದ ಇಳಕಲ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ರವಿವಾರದಂದು ನಡೆಯಿತು. ಸಾಮಾನ್ಯ ಕ್ಷೇತ್ರಕ್ಕೆ ಮೀಸಲಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿಯ ಹಲವು ನಗರಸಭೆ ಸದಸ್ಯರು ಆಕಾಂಕ್ಷಿಗಳಾಗಿದ್ದರು. ಆದರೆ ಮಾನ್ಯ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ರವರು ಶೋಭಾ ಅಮ್ದಿಹಾಳ್ ಅವರನ್ನು ಆಯ್ಕೆ ಮಾಡುವ ಮುಖಾಂತರ ನಗರಸಭೆಯ ಅಧ್ಯಕ್ಷ ಗಾದಗಿ ಇಳಕಲ್ ನಗರಸಭೆ ಇತಿಹಾಸದಲ್ಲೇ ದಲಿತ ಮಹಿಳೆಗೆ ಅಧ್ಯಕ್ಷ ಸ್ಥಾನವನ್ನು ನೀಡುವುದರ ಮುಖಾಂತರ ಇತಿಹಾಸ ನಿರ್ಮಿಸಿದರು. ಅಲ್ಲದೆ ಉಪಾಧ್ಯಕ್ಷರಾಗಿ ಸವಿತಾ ರಾಜೇಂದ್ರ ಆರಿ ಆಯ್ಕೆಯಾಗಿದ್ದರು. ಹೀಗಾಗಿ ನೂತನವಾಗಿ ಆಯ್ಕೆಯಾಗಿದ್ದ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಸಮಾರಂಭ ನಡೆಯಿತು. ಪದಗ್ರಹಣ ಸಮಾರಂಭದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ರವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾಗೂ ಅವರನ್ನು ಗೆಲ್ಲಿಸಲು ಬೆಂಬಲ ನೀಡಿದ ಎಲ್ಲ ನಗರಸಭೆ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಲ್ಲದೆ ಈ ಆಯ್ಕೆಗೆ ಅಭೂತಪೂರ್ವ ಬೆಂಬಲ ನೀಡಿದ ಇಳಕಲ್ ನಗರದ ಜನತೆಗೂ ಕೂಡ ನಾನು ಧನ್ಯವಾದ ಅರ್ಪಿಸುತ್ತೇನೆ. ನೂತನವಾಗಿ ಆಯ್ಕೆಯಾದ
ಅಧ್ಯಕ್ಷ ಉಪಾಧ್ಯಕ್ಷರು ಜನಮೆಚ್ಚುವಂತ ಕಾರ್ಯಗಳನ್ನು ಮಾಡಬೇಕು. ಜನರು ತಮ್ಮ ಸಮಸ್ಯೆಗಳನ್ನು ಕೇಳಿಕೊಂಡು ಬಂದಾಗ ಶಾಂತ ಸ್ವಭಾವದಿಂದ ಕೇಳಿ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡಬೇಕು. ಅಲ್ಲದೆ ನಗರಸಭೆಯ ಎಲ್ಲಾ ಸದಸ್ಯರ ಮನವಿಗೆ ಸ್ಪಂದಿಸಬೇಕು. ನಿಮ್ಮ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ನಡೆಯಕೂಡದು. ನಗರಸಭೆ ಕಚೇರಿಗಳಲ್ಲಿ ಒಂದು ವೇಳೆ ಭ್ರಷ್ಟಾಚಾರ ನಡೆದಿದೆ ಎಂದು ನನಗೆ ಸುದ್ದಿ ಗೊತ್ತಾದರೆ ನಿಮ್ಮ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ಳುತ್ತೇನೆ ಎಂದು ಅಧಿಕಾರಿಗಳಿಗೆ ಹಾಗೂ ನೂತನ ಜನಪ್ರತಿನಿಧಿಗಳಿಗೆ ಶಾಸಕರು ಹೇಳಿದರು. ಹೀಗಾಗಿ ನಾನು 10 ತಿಂಗಳ ಅವಧಿ ಮಾಡಿದ್ದೀನಿ. ಈ 3 ಜನ ಅಧ್ಯಕ್ಷರಾಗ್ತಾರೆ, 10 ತಿಂಗಳಾಗ್ತಾರೆ, 30 ತಿಂಗಳಲ್ಲಿ 3 ಜನ ಉಪಾಧ್ಯಕ್ಷರಾಗ್ತಾರೆ. ಮತ್ತೆ ಎಲ್ಲರಿಗೂ ಸಮಾಧಾನ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ. ಮತ್ತು ಎಲ್ಲ ಸಮಾಜವನ್ನು ಒಂದಾಗಿ ಒಗ್ಗಟ್ಟಾಗಿ ಕರ್ಕೊಂಡು ಹೋಗಬೇಕಾಗಿದ್ದು ಕೂಡ ನನ್ನ ಜವಾಬ್ದಾರಿ. ಹೀಗಾಗಿ ಏನು ಅನಿವಾರ್ಯ ಪ್ರಸಂಗದಲ್ಲಿ ಮತ್ತು ಆಕಾಂಕ್ಷೆಗಳು ಹೆಚ್ಚಿದ್ದಾಗ ಮತ್ತು ಅನಿವಾರ್ಯ ಆಗ್ತಾ ಅವರು ಒಪ್ಪಿದ್ದಾರೆ, ನಾವು ಒಪ್ಪಿದ್ದೀವಿ. ಈ 30 ತಿಂಗಳು ಮತ್ತು 30 ತಿಂಗಳು ಬೇರೆ ರಿಸರ್ವೇಷನ್ ಚೇಂಜ್ ಆಗುತ್ತೆ. ಅದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗುತ್ತೆ. ಇವತ್ತಿಂದ 30 ತಿಂಗಳು ಅಂತಂದರೆ ಏಪ್ರಿಲ್ಗೆ ಮುಗಿತದೆ. ಏಪ್ರಿಲ್ 2023ಕ್ಕೆ ಮುಗಿತದೆ. ಅಷ್ಟರೊಳಗೆ ನಾವೇ ನಮ್ಮ ಸರ್ಕಾರವನ್ನು ಮೀಸಲಾತಿ ಮಾಡ್ತೀವಿ. ಆ ಮೀಸಲಾತಿ ಬಂದಂಥ ಸಂದರ್ಭದಲ್ಲಿ ನಮ್ಮದೇ ಬಾಡಿ ಇರ್ತದೆ, ನಮ್ಮದೇ ಸದಸ್ಯರಂದ್ರೆ ಅವಾಗ ಯಾರನ್ನ ಅಧ್ಯಕ್ಷ ಮಾಡಬೇಕು, ಉಪಾಧ್ಯಕ್ಷ ಮಾಡಬೇಕು, ಅವಾಗೂ ಮಾಡ್ತೀವಿ. ಹಾಗೆ ಕೂಡ ಇನ್ನುಳಿದವರಿಗೂ ಕೂಡ ಅವಕಾಶ ಐತಿ. ಇಳಕಲ್ ನಗರದ ಸಂಪೂರ್ಣ ಅಭಿವೃದ್ಧಿಗೆ ಏನೇ ಬೇಡಿಕೆ ಇಟ್ಟರೂ ಸಹಿತ ಎಲ್ಲರೂ ಕೂಡಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಣ. ಇಳಕಲ್ ನಗರವನ್ನು ಮಾದರಿ ನಗರವನ್ನಾಗಿ ಮಾಡೋಣ. ಒಟ್ಟಾರೆಯಾಗಿ ನೀವು ಜನಮೆಚ್ಚುವಂತ ಕಾರ್ಯಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಮಾತನಾಡಿ ಶಾಸಕರ ಹಾಗೂ ಸದಸ್ಯರ ಸಲಹೆ ಮೇರೆಗೆ ಉತ್ತಮವಾದ ಆಡಳಿತ ನೀಡುತ್ತೇವೆ ಎಂದರು. ಕಲೆ ಇದೆ, ಆದರೆ ಪ್ರದರ್ಶನಕ್ಕೆ ತೆರಳಲು ಹಣ ಇಲ್ಲ. ಮಹಾರಾಷ್ಟ್ರದಲ್ಲಿದ್ದರೂ ಉಸುಕಿನಲ್ಲಿ ತೆರೆದಿಟ್ಟ ಕರ್ನಾಟಕದ ಇತಿಹಾಸ. ಶೀಘ್ರದಲ್ಲಿಯೇ ನ್ಯೂಯಾರ್ಕ್ನಲ್ಲಿ ಕಲೆ ಪ್ರದರ್ಶನದ ಅವಕಾಶವಿದೆ. ಈ ಕಲಾವಿದನಿಗೆ ಬೇಕಿದೆ ಸಹಾಯ ಹಸ್ತ. ಯಾರಿದು ಅಂತೀರಾ? ಈ ಸ್ಟೋರಿ ನೋಡಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲಾರ. ಪ್ರತಿಯೊಬ್ಬ ಮಾನವನಲ್ಲಿ ಒಂದಿಲ್ಲೊಂದು ಕಲೆಯನ್ನ ದೇವರು ಸೃಷ್ಟಿಸಿ ಕಳುಹಿಸಿರುತ್ತಾನೆ. ಅಂತಹ ತಮ್ಮಲ್ಲಿಯ ಸುಖ ಕಲೆಯನ್ನ ಅರಿತು ಶ್ರಮ ವಹಿಸಿ ಅದರಲ್ಲಿ ಪರಿಣಿತಿ ಹೊಂದಿದರೆ ಆತ ದೇಶದೆಲ್ಲೆಡೆ ಮಿಂಚುವುದು ಕಷ್ಟವಲ್ಲ. ಆದರೆ ಇಂತಹ ಕಲೆಗೆ ಸಾರ್ವಜನಿಕರು ಪ್ರೋತ್ಸಾಹಿಸಬೇಕು, ಆರ್ಥಿಕ ಸಹಾಯ ನೀಡಬೇಕು. ಹೌದು ವೀಕ್ಷಕರೇ, ಮೂಲತಃ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಪಟ್ಟಣದ ಅಮಿತ್ ಮಾಳ್ಕರಿ ಎಂಬಾತ ಕಿತ್ತು ತಿನ್ನುವ ಬಡತನದ ಮಧ್ಯೆಯೂ ತನಗೆ ದೇವರು ದಯಪಾಲಿಸಿದ ಉಸುಕಿನಲ್ಲಿಯ ಕಲೆಯಿಂದ ಕರ್ನಾಟಕದ ಇತಿಹಾಸ ಸೃಷ್ಟಿಸಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಧಾರ್ಮಿಕ ಕ್ಷೇತ್ರಗಳಾದ ಹಂಪಿ ಶಿಲ್ಪಕಲೆಯ ದೇಗುಲಗಳು, ಕನ್ನಡದ ದಿಗ್ಗಜ ಕವಿಗಳು, ಸಾಹಿತಿಗಳು, ರಾಜಕೀಯ ಮುಖಂಡರು ಸೇರಿದಂತೆ ಅನೇಕ ಸೌಂದರ್ಯದ ಬೀಡುಗಳನ್ನ ಉಸುಕಿನ ಕಲೆಯಿಂದ ಸರಾಗವಾಗಿ ಬಿಡಿಸುತ್ತಾನೆ. ಸದರಿ ಕಲೆಯನ್ನ ಪ್ರದರ್ಶಿಸಲು ಅಮೆರಿಕೆಯ ನ್ಯೂಯಾರ್ಕ್ನಲ್ಲಿ ನಡೆಯಲಿರುವ ರಿಯಾಲಿಟಿ ಶೋದಲ್ಲಿ ಪ್ರದರ್ಶಿಸಲು ಕರೆ ಬಂದಿದ್ದು ಅದಕ್ಕಾಗಿ ಹಣದ ಅವಶ್ಯಕತೆಯಿಂದಾಗಿ ಅಡ್ಡಿಯಾಗುತ್ತಿದೆ. ಹುಟ್ಟಿದಾಗಿನಿಂದ ಬಡತನ ಬೆನ್ನಿಗೆ ಕಟ್ಟಿಕೊಂಡು ಬಂದ ಅಮಿತನಿಗೆ ತಂದೆ ತಾಯಿ ದಿನಗೂಲಿ ಮಾಡಿ ಪ್ರಾಥಮಿಕ ಮಾಧ್ಯಮಿಕವರೆಗೆ ಶಿಕ್ಷಣ ನೀಡಿದ್ದಾರೆ. ತದನಂತರ ತಮ್ಮ ಸೋದರ ಮಾವನಿರುವ ಕೊಲ್ಲಾಪುರ ಪಟ್ಟಣದಲ್ಲಿದ್ದು ಚಿತ್ರಕಲೆಯತ್ತ ಸಾಗುತ್ತಾ ಸ್ಯಾಂಡ್ ಆರ್ಟಿಸ್ಟ್ ಎಂದು ಪ್ರಾವೀಣ್ಯತೆ ಪಡೆದ ಶಾಲೆಯೊಂದರಲ್ಲಿ ಕಲಾ ಶಿಕ್ಷಕರಾಗಿ ಗುತ್ತಿಗೆಯ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿದ್ದಾರೆ. ತಾನು ಬಡವನಾದರೂ ತನ್ನಲ್ಲಿಯ ಕಲೆಗೆ ಬಡತನ ತೋರದ ಅಮಿತ್ ನವೆಂಬರ್ 1 ರಾಜ್ಯೋತ್ಸವ ದಿನದಂದು ತನ್ನಲ್ಲಿಯ ಉಸುಕು ಕಲೆಯಿಂದ ಪ್ರದರ್ಶಿಸಿದ ಕರ್ನಾಟಕದ ಕಲೆ ಮಂದಿರ ಕಲಾವಿದರ ಚಿತ್ರಗಳು ನಿಜಕ್ಕೂ ಜೀವ ತುಂಬಿದ ನೈಜ ಚಿತ್ರಗಳನ್ನ ಮೀರಿಸುತ್ತವೆ. ಅಷ್ಟೇ ಅಲ್ಲ, ಡಾಕ್ಟರ್ ಬಿ.ಆರ್.
ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.